ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಹಾಕಿ ತುಂಬ ದಿನ ಆಗೋಗಿತ್ತು. ಆ್ಯಕ್ಚುಲಿ ಈ ಮಿನಿ ವ್ಲಾಗ್ನ ನಾನು ಎಡಿಟ್ ಮಾಡಿ ಇಟ್ಟೇ ತುಂಬ ದಿನ ಆಗೋಯಿತು. ಬಟ್ ವಾಯ್ಸ್ ಕೊಡೋದಕ್ಕೆ ಮನಸ್ಸಿರಲಿಲ್ಲ, ಯಾಕೋ ಗೊತ್ತಿರಲಿಲ್ಲ. ಮತ್ತು ಇದು ಬಂದು ನಾನು ಲಾಸ್ಟ್ ಮಿನಿ ವ್ಲಾಗ್ ಹಾಕಿದ್ದೀನಲ್ಲ, ಊರಿಗೆ ಹೋಗ್ತಾ ಇದ್ದೀವಿ, ಒಂದು ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅದ್ರದ್ದು ಬೆಳಗ್ಗೆದ್ದು ವ್ಲಾಗ್ ಆಗಿರುತ್ತೆ. ಬಟ್ ಇಷ್ಟು ದಿನ ಆದ್ರೂ ಯಾಕೋ ಇದನ್ನು ಹಾಕೋದಕ್ಕೆ ಮನಸ್ಸಾಗಿರಲಿಲ್ಲ. ಸೊ ಇವತ್ತು ವಾಯ್ಸ್ ಕೊಟ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಊರಿಗೆ ಹೋದ್ಮೇಲೆ ಬೆಳಗ್ಗೆ ಬೇಗ ಎದ್ದು ಒಂದು ಸ್ವಲ್ಪ ಟೀನ ಕುಡಿದು ಮನೆ ಕೆಲಸ ಎಲ್ಲ ಮುಗಿಸಿ, ಅಂದರೆ ಊರಲ್ಲಿದ್ದಾಗ ನಾನು ಸ್ವಲ್ಪ ಜಾಸ್ತಿ ಕೆಲಸ ಮಾಡಲ್ಲ, ನಮ್ಮ ಅವ್ವನೇ ಮಾಡ್ಕೊತಾರೆ. ಸೊ ಹಾಗಾಗಿ ನಮಗೇನು ಜಾಸ್ತಿ ಕೆಲಸ ಇರಲ್ಲ. ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ದೇವಸ್ಥಾನಕ್ಕೆ 8 ಗಂಟೆ ಅಷ್ಟರಲ್ಲೆಲ್ಲ ಬಾಗಿಲು ತೆಗಿತಾರೆ. ಜನ ಇಲ್ಲ ಅಂದರೆ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರು ಅಂತ ಬೇಗ ಹೋದ್ವಿ. ಬಟ್ ಅಲ್ಲಿ ದೇವಸ್ಥಾನ ಓಪನ್ ಆಗಿತ್ತು, ಬಟ್ ಇನ್ನೂ ಏನೋ ಅವರು ಕ್ಲೀನ್ ಮಾಡಿರಲಿಲ್ಲ. ಅಂದರೆ ದೇವಸ್ಥಾನ ಎಲ್ಲ ಬಾಗಿಲು ತೆಗ್ದಾಗ ಎಲ್ಲ ತೊಳಿತಾರಲ್ಲ, ಆ ಥರ ಏನೂ ಮಾಡಿರಲಿಲ್ಲ. ಅವ್ವನೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ರು. ಆ್ಯಕ್ಚುಲಿ ಈ ರೀತಿ ಹೆಲ್ಪ್ ಮಾಡ್ಕೊಡ್ತಾರಂತೆ. ದೇವಸ್ಥಾನಕ್ಕೆ ಹೋಗಿ ಅವ್ರೇನು ಇನ್ನೂ ಕ್ಲೀನ್ ಮಾಡಿಲ್ಲ ಅಂದಾಗ ಒಬ್ಬರು ಬಾಗಿಲೆಲ್ಲ ತೊಳೆದ್ರು, ಒಬ್ಬರು ರಂಗೋಲಿ ಬಿಟ್ಟರು, ಒಬ್ಬರು ಅರ್ಶಿನ ಕುಂಕುಮ ಇಟ್ಟರು, ಇನ್ನೊಬ್ಬರು ದೇವ್ರ ಪಾತ್ರೆ ತೊಳೆದ್ರು. ಸೊ ಈ ಥರ ಹೆಲ್ಪ್ ಮಾಡಿಕೊಟ್ರು ಅವ್ರಿಗೆಲ್ಲ. ಇನ್ನು ನಮ್ಮದು ಒಂದು ಹರಕೆ ಇತ್ತು, ಸುನಿ ಗಂಟೆ ಹಾಕ್ತೀನಿ ಅಂತ ಅರಿಸ್ಕೊಂಡಿದ್ರಂತೆ. ಸೊ ಅದನ್ನು ಇವತ್ತು ತೀರಿಸಿದ್ವಿ. ಇನ್ನು ಕೋಳಿ ಕುಯ್ಬೇಕಾಗಿತ್ತು. ನಮ್ಮ ಕಡೆ ಎಲ್ಲ ದೇವ್ರುಗಳಿಗೆ ಕೋಳಿ ಬಿಟ್ಟಾಗ ಅದು ತಲೆ ಒದ್ರಿದ್ರೆ ಮಾತ್ರ ಒಪ್ಪಿಗೆ ಇದ್ದಂಗೆ.